ಕನ್ನಡ ಬಂಧುಗಳೇ, ಇವತ್ತೇನು ನಾವೆಲ್ಲ ಇಲ್ಲಿ ಕನ್ನಡಾಭಿಮಾನಿಗಳು ಸೇರಿದ್ದೀವಿ. ಹಲವಾರು ಕನ್ನಡ ಪರ ಹೋರಾಟಗಾರರಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮುಂಚಿನದಾಗಿ ಪ್ರಾರಂಭ ಮಾಡಿದ ನಮ್ಮ ಜ್ಞಾನಮಧುರ್ ಅವರು ಎಲ್ಲರನ್ನೂ ಕೂಡ ಒಳಗೂಡಿಸ್ಕೊಂಡು ಒಂದೊಂದು ಕನ್ನಡ ಮನಸ್ಸುಗಳನ್ನ, ಕನ್ನಡ ಕಟ್ಟಾಳುಗಳನ್ನ ಜೊತೆಯಲ್ಲಿ ತಂದು ಇವತ್ತು ಈ ಕಾರ್ಯಕ್ರಮವನ್ನು ಇಡೀ ವಿಶ್ವದಾದ್ಯಂತ ಪಸರಿಸೋದಕ್ಕೆ ಕಾರಣರಾಗಿದ್ದಾರೆ. ಹಾಗೆ ಇವತ್ತು ದೇವರಾಜ್ರವರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೋಸ್ಕರ ಏನು ನಮ್ಮ ಮಹಾರಾಜರ ಒಂದು ಚಿಹ್ನೆ ಇದೆ ಇಲ್ಲಿ ಗಂಡಬೇರುಂಡ, ಈ ಒಂದು ಸ್ತಂಭದ ಕೆಳಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ನಮ್ಮ ಶ್ರೀಕಾಂತ್ರವರು, ಹಾಗೆ ನಮ್ಮ ಅಜಯ್ರವರು, ಅರೇಹಳ್ಳಿ ಧರ್ಮೇಂದ್ರರವರು, ವಿಜಯ್ ಸಿಂಗ್ರವರು, ವೆಂಕಟೇಶ್ರವರು, ನಮ್ಮ ನನ್ಮಿನಿ ರೇಡಿಯೋ ಹರೀಶ್ರವರು, ಹಾಗೆ ನಮ್ಮ ಸಹೋದರಿ ಬೈಕ್ ಮೋಟೋ ವ್ಲಾಗರ್ ಸ್ವಾತಿರವರು, ಇತರ ಎಲ್ಲರೂ ಕೂಡ ನನ್ನ ಒಡನಾಡಿಗಳು ಆದಂಥ ಮಧುಸೂದನ್, ವಿಜಯ್ ಸಿಂಗ್ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ಸೇರಿದ್ದೀವಿ. ಈ ಒಂದು ಈಗಾಗಲೇ ಇದು ಇಂದಿನ 2ನೇ ಕಾರ್ಯಕ್ರಮ. ಮುಂದೆ ಕೂಡ ಎಲ್ಚೇನಹಳ್ಳಿನಲ್ಲಿ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ರವರ ಭಾವಚಿತ್ರವನ್ನಿಟ್ಟು ಅಲ್ಲೂ ಕೂಡ ಉತ್ಸವ ನಡೀತಿದೆ. ಆ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಬರಬೇಕು. ಈಗಾಗಲೇ ಮೊದಲನೇದಾಗಿ ಧ್ವಜಾರೋಹಣ, ಮನೆಗಳ ಮೇಲೆ ಬಾವುಟಗಳನ್ನ ಬಿನ್ನಿಪೇಟೆ ಕ್ಷೇತ್ರದಲ್ಲಿ ಅಭಿಯಾನ ಪ್ರಾರಂಭ ಆಗಿದೆ. ಹೀಗೆ ಇವತ್ತು ಬೆಂಗಳೂರಿನಾದ್ಯಂತ, ಹಾಗೆ ಇಡೀ ನಾಡಿನಾದ್ಯಂತ ಹಲವು ಜಿಲ್ಲೆಗಳಲ್ಲಿ, ಶಿವಮೊಗ್ಗ, ದಾವಣಗೆರೆ, ಸಿಂಧನೂರು, ರಾಯಚೂರು, ಬೆಳಗಾವಿ, ಇಡೀ ಮಂಡ್ಯ, ಮೈಸೂರು, ಕೋಲಾರ ಎಲ್ಲ ಕಡೆ ಕೂಡ ಇವತ್ತು ಮನೆಗಳ ಮೇಲೆ ಕನ್ನಡ ಧ್ವಜವನ್ನು ಹಾರಿಸುವಂಥ ಕಾಯಕವನ್ನು ಕನ್ನಡ ಕಲಿಗಳು ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬ ರಾಜಕೀಯ ಮುಖಂಡರು, ಪ್ರತಿಯೊಂದು ರಾಜಕೀಯ ಪಕ್ಷಗಳು, ಅಧಿಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ತಾವೆಲ್ಲ ಕೂಡ ಎಚ್ಚೆತ್ತುಕೊಂಡು ಏನು ಈ ಒಂದು ಕನ್ನಡದ ಅಭಿಯಾನ ನಡೀತಿದೆ ತಾವೆಲ್ಲ ಬೆಂಬಲಿಸಿ ನಿಮ್ಮ ಮನೆಗಳ ಮೇಲೆ, ನಿಮ್ಮ ಕಚೇರಿಗಳ ಮೇಲೆ ಬಾವುಟವನ್ನು ಹಾರಿಸಬೇಕು. ಕನ್ನಡಿಗರು ಪ್ರಜ್ಞಾವಂತರಾಗಿದ್ದಾರೆ, ಎಚ್ಚೆತ್ಕೊಂಡಿದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನೀವೇನಾದರೂ ಈ ಅಭಿಯಾನಕ್ಕೆ ಕೈ ಜೋಡಿಸಲಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ನಾಡದ್ರೋಹಿಗಳಾಗ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಳಗೂಡಿ, ಈಗಾಗಲೇ ವಕೀಲರ ಸಂಘದ ಅಧ್ಯಕ್ಷರಾದಂಥ AP ರಂಗನಾಥ್ರವರು ಇದು ನನ್ನ ಆದ್ಯ ಕರ್ತವ್ಯ ಅಂತೇಳಿ ತಮ್ಮ ಮನೆ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸಿ ಈಗಾಗಲೇ ಎಲ್ಲ ಕಡೆ ಅದೊಂದು ಅಭಿಯಾನಕ್ಕೆ ಅವರು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಜನ ಪ್ರತಿನಿಧಿಗಳು ಈ ಒಂದು ಕಾಯಕವನ್ನು ಮನಸ್ಸಿನಿಂದ ಮನೆ ಮೇಲೆ ಕನ್ನಡ ಬಾವುಟವನ್ನು ಹಾರಿಸೋ ಮೂಲಕ ಮಾಡಬೇಕಂತೇಳಿ ಕೋರ್ಕೊತಿದ್ದೀನಿ. ಜೈ ಕನ್ನಡ ಭುವನೇಶ್ವರಿ. ನಮಸ್ಕಾರ. ಇವತ್ತು ಆಗಲೇ ನಮ್ಮ ಗುರುದೇವ ಸರ್ ಮತ್ತು ಧರ್ಮೇಂದ್ರ ಸರ್ ಅತ್ಯದ್ಭುತವಾಗಿ ಮಾತಾಡಿದ್ದಾರೆ. ಇದೆಲ್ಲ ಒಂದು ಇಷ್ಟು ಜನ ಸೇರಿ ಇಷ್ಟು ದೊಡ್ಡ ಮಟ್ಟದ ದೊಡ್ಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡ ಹೋರಾಟಗಾರರು ಇದಕ್ಕೆ ಸಬಲತೆ ಕೊಟ್ಟಿದ್ದಾರೆ.